ಸ್ಟಾರ್ ಕನ್ನಡ ನ್ಯೂಸ್ 24x7 ಚಾನಲ್ಗೆ ನಮ್ಮ ಶಿರ್ವಾಳಿನ ನಮ್ಮ ಗೌಡರಾದಂಥ ಒಂದೆರಡು ದೇವಸ್ಥಾನದ ಬಗ್ಗೆ ಮಾತನಾಡಲಿದ್ದಾರೆ. ನಮ್ಮ ಸಿದ್ಧಲಿಂಗೇಶ್ವರ ದೇವಸ್ಥಾನ ಯಾವ ಟೈಪ್ ಎಷ್ಟು ದಿನ ನಡೆಯುತ್ತೆ ಇವಾಗ? ಇದು ತಾರೀಕು 10ನೇ ತಾರೀಕು ಜನವರಿಯಿಂದ ಹಿಡಿದು 20ನೇ ತಾರೀಕುವರೆಗೆ ಇದ್ರದ್ದು ಒಂದೊಂದು ಫಂಕ್ಷನ್ಗಳು ನಡೀತಾ ಇರ್ತದೆ. ಫಸ್ಟಿಗೆ ದೇವ್ರದ್ದು ಏನಾದರೂ 10ನೇ ತಾರೀಕಿಗೆ ದೇವರು ಹೋಗಿ ಎಣ್ಣೆ ಹಚ್ಚಿ ಬರ್ತೀವಿ, ಅವತ್ತಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಒಂದೊಂದು ಪೂಜೆ ಮಾತುಕತೆ ನಡೀತಾ ಇರ್ತದೆ. ಶಾಸಿ ದಿವಸ ಮಾತ್ರ ಅಂದರೆ ದೇವರಕ್ಕೆ ದಿವಸ ಬೆಳಗ್ಗೆ ಏನಾದರೂ ದೇವರು ಗಂಗಾಸ್ಥಳಕ್ಕೆ ಭೀಮಾ ನದಿಗೆ ಹೋಗಿ ಗಂಗಾಸ್ಥಳ ಮುಗಿಸಾದ ನಂತರ ಪದ್ಧತಿ ಪ್ರಕಾರ ಲಗ್ನದ ಸಮಾರಂಭದ ಏನೇನು ಕಾರ್ಯಕ್ರಮ ಏನಂತಲ್ಪ ಐರನ್ ಕೂಡ ಆಮೇಲೆ ಎಣ್ಣೆ ಇತರ ಏನು ಎಣ್ಣೆ ಹಚ್ಚಿದಂತೂ 10ನೇ ತಾರೀಕಿಗೆ ಮುಗಿದ. ಈಗೇನಿದೆ ಐರನ್ ಕೂಡ ತರೋದು, ಬೀಗರು ಕರ್ಕೊಂಬರೋದು ಎಲ್ಲ ಪದ್ಧತಿ ಪ್ರಕಾರಗಳು. ಊರಿನ ಎಲ್ಲ ಪ್ರಮುಖರು, ಮಾಲಿಗೌಡರು, ಪೊಲೀಸ್ ಗೌಡರು, ಕುಲಕರ್ಣವರು, ಇನ್ನಿತರ ಉಳಿದಂಥ ಎಲ್ಲ ಭಕ್ತಾದಿಗಳು ಎಲ್ಲರೇನಾದ ಬಂದು ಅಕ್ಷತ ಹಾಕಿ ಹೋಗ್ತಾರೆ. ಇದರಲ್ಲಿ ಪರ ಊರಿನವ್ರನ್ನು ಬಂದಿರ್ತಾರೆ ಅನೇಕ ಮಂದಿ. ಅದೇನಾದ್ರು ಈ ಕಾರ್ಯಕ್ರಮಗಳನ್ನೆಲ್ಲ ಇವತ್ತು ಶಾಸಿ ಮುಗಿತಾರೆ. ರಾಜ್ಯ ಊಟ ದಿವಸ ಭಾಳ ಪುರಾತನ ಇತಿಹಾಸ ದೇವಸ್ಥಾನ ಅಂತ ಸೆಕೆಂಡ್ ಹಂಪೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಅದು ಅನುಮಾನವೇ ಇಲ್ಲ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮೈಸೂರವರು ಒಂದು 20 ವರ್ಷದಿಂದ ಬಂದಿದ್ರು. ಬಂದಾಗ ಅವ್ರು ಕೇವಲ ಒಂದೇ ಒಂದು ವಾರದ ಟೈಮ್ ತೊಗೊಂಡಿದ್ದೀವಿ ಶಿರ್ವಾಳದ್ದು ನೋಡ್ಕೊಳ್ಳೋಕೆ. ಅವ್ರಿಗೆ ಕೇವಲ ಒಂದು ವಾರಕ್ಕೆ ಮುಗಿಲಿಲ್ಲ. ಅವರು ಮತ್ತೆ ಎಕ್ಸ್ಟೆನ್ಷನ್ ಮಾಡಿ 20 ಡೇಸ್ ಇಲ್ಲಿ ನಮ್ಮಲ್ಲಿ ಇದ್ದು ಇಡೀ ಊರದ್ದು ಸರ್ವೆ ಮಾಡ್ಕೊಂಡವ್ರು. ಅವಾಗೇ ಹೇಳಿದರು, ಇದು ಭವ್ಯವಾದಂಥ ಶಿರ್ವಾಳ ಸಿರಿಯಾಳ ಆದರೆ ಇದು ಇಷ್ಟಕ್ಕಿಲ್ಲ, ಯಾವ ಇಷ್ಟು ಮೆರೆದುವಂಥ ಊರಾದ. ಮತ್ತು ಪುನಃ ಈ ಒಂದಿಲ್ಲ ಒಂದು ದಿವಸ ಏನಾದಂದ್ರೆ ಇದು ಮತ್ತೆ ಪುನಃ ಬೆಳಿತದೆ ಇದು ನಮ್ಮನೆ ಅಂತ ಅಂದರು. ಆ ಟೈಮಾಗ ಇದೇ ನಮ್ಮಲ್ಲಿ ನಾವು ಮಾತಾಡಿದ್ದೆ. ಮುಂದೆ ನೋಡ್ತು ಇಲ್ಲ ನಾವು ಆದ ಅಂಥ ಭವಿಷ್ಯ ಮಾತ್ರ ಆದ ಇಲ್ಲಿ ಊರಲ್ಲಿ. ಬಹಳಷ್ಟು ಇಲ್ಲಿ ದೇಗುಲಗಳು ಅನೇಕ ಇನ್ನೂ ಗೊತ್ತೇ ಇರಲಾರ್ದಂಥವು ಅವು ನಮ್ಮ ವಯಸ್ಸು ನಮಗೆ ಯಾಕೆ ಬಂದರೂ ನಮಗೆ ಇನ್ನೂ ಗೊತ್ತಿಲ್ಲ. ಇದೆಲ್ಲ ಆದ ಇದನ್ನು ಮುಂದೆ ಈಗೇನೋ ಏನಾದ್ರದ್ದು ಟೈಮ್ ಬಂದದ. ಒಬ್ಬರು ಬರ್ತಾ ಇದ್ದಾರೆ, ಭಕ್ತರು ಬರ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟವ್ರು ಬರ್ತಾರೆ, ಡಿಪಾರ್ಟ್ಮೆಂಟ್ ಬಂದು ಒಂದು ಮಾಡ್ತಿದ್ದಾರೆ. ಸರ್ಕಾರದ ಒಂದು ಅನುದಾನವೂ ಅಷ್ಟು ಬಿಡುಗಡೆ ಮಾಡೋಕ್ಕೈತಾರೆ ಎಲ್ಲ ದೇಗುಲಗಳು ಡೆವಲಪ್ಮೆಂಟಿಗೆ. ಇಷ್ಟೆಲ್ಲ ಆಗಕ್ಕೈತಿದೆ. ಇದು ಭಾಳ ಸಂತೋಷದ ವಿಷಯ. ಇದು ಏನೋ ಇವತ್ತಿನ ಇದು. ಥ್ಯಾಂಕ್ ಯು.